ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಕೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರ್ಯಾಂಡಮ್ ಥಿಂಗ್ಸ್ ವಿತ್ ರಾಕಿ. ಇವತ್ತು ಮಾರ್ಚ್ 1 ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ IISc ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಇವತ್ತು IISc ಬ್ಯಾಂಗ್ಳೂರಲ್ಲಿ ಓಪನ್ ಡೇ ಕಂಡಕ್ಟ್ ಮಾಡಿದ್ದಾರೆ. ಏನಪ್ಪ ಓಪನ್ ಡೇ ಅಂದರೆ ಇದು ಇಯರ್ಲಿ ಒನ್ಸ್ ಮಾತ್ರ IISc ಬ್ಯಾಂಗ್ಳೂರ್ ಪಬ್ಲಿಕ್ಕೋಸ್ಕರ ಕಂಡಕ್ಟ್ ಮಾಡಿರೋ ದಿನ. ಇವತ್ತು ಫ್ರೀಯಾಗಿ IISc ಬ್ಯಾಂಗ್ಳೂರ್ಗೆ ವಿಸಿಟ್ ಮಾಡೋ ಚಾನ್ಸ್ ಇರುತ್ತೆ. ಈ ಓಪನ್ ಡೇ ಯಾವಾಗ ನಡೆಯುತ್ತೆ, ಡೇಟ್ ಏನು ಅಂತ ಅಂದರೆ February 28 ಸೈನ್ಸ್ ಡೇ. ಈ ಸೈನ್ಸ್ ಡೇ IISc ಬ್ಯಾಂಗ್ಳೂರವರು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದಾಗಿ ಕಮಿಂಗ್ ಸ್ಯಾಟರ್ಡೆ ಆರ್ ನೆಕ್ಸ್ಟ್ ಸ್ಯಾಟರ್ಡೇಲಿ ಯಾವಾಗಲೂ ಓಪನ್ ಡೇ ಇರುತ್ತೆ. ಅಂದರೆ ಫೆಬ್ರವರಿ ಲಾಸ್ಟ್ ಸ್ಯಾಟರ್ಡೆ ಆಗಿರ್ಬೋದು ಅಥವಾ ಮಾರ್ಚ್ ಫಸ್ಟ್ ಸ್ಯಾಟರ್ಡೆ ಆಗಿರ್ಬೋದು. ಸೊ ಈ ಸಲ ಮಾರ್ಚ್ ಫಸ್ಟ್ ವೀಕ್ ಓಪನ್ ಡೇ ಕಂಡಕ್ಟ್ ಮಾಡಿದ್ದಾರೆ. ಮತ್ತು ಯಾಕೆ 28 ಫೆಬ್ರವರಿ ಸೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಮತ್ತು IISc ಬ್ಯಾಂಗ್ಳೂರ್ಗೂ ಅದಕ್ಕೂ ಕನೆಕ್ಷನ್ ಏನು ಅಂತ ನಾನು ಮುಂದೆ ತಿಳಿಸ್ತೀನಿ. ಹೇಗಿತ್ತು? ಹೇಳಪ್ಪ, ಹೇಗಿತ್ತು ನಿಮಗೆ? ಸ್ವಲ್ಪ few of things is interesting, but many of them ಲೈನಿಗೆ ಬಂದಿದ್ದು ಎಕ್ಸಿಬಿಷನ್ ಅಥವಾ ಓಪನಿಂಗ್ ಡೇಗೆ IISc ಬ್ಯಾಂಗ್ಳೂರ್ ದರ್ಶನ್ಗೆ. ಈಗ 2 o'clock ಆಗಿದೆ. ಊಟನ ನಾವು ಅಲ್ಲೇ ಮಾಡಿದ್ವಿ ಆ್ಯಂಡ್ ಪ್ರೈಸ್ ವಾಸ್ ರೀಸನಬಲ್, 100 ಆ್ಯಂಡ್ ವಾಟರ್ ಮೆಲನ್ ವಾಸ್ 20. ತುಂಬ ಚೆನ್ನಾಗೂ ಇತ್ತು ಮತ್ತು ಕ್ವಾಂಟಿಟಿನೂ ಚೆನ್ನಾಗಿತ್ತು. ಇಟ್ ವಾಸ್ ಗುಡ್ ವರ್ತ್. ನಾನು IISc ಬ್ಯಾಂಗ್ಳೂರ್ಗೆ ಫಸ್ಟ್ ಟೈಮ್ ಬರ್ತಿರೋದು. ಈ IISc ಬ್ಯಾಂಗ್ಳೂರ್ ಹಿಸ್ಟ್ರಿ ಏನು ಅಂದರೆ, IISc ಬ್ಯಾಂಗ್ಳೂರ್ ವಾಸ್ ಕನ್ಸ್ಟ್ರಕ್ಟೆಡ್ ಆನ್ 1909 ಬೈ ಜಮ್ಸೇಡ್ಜಿ ನುಸಿರ್ವಾನ್ಜಿ ಟಾಟಾ ಆ್ಯಂಡ್ ಮೈಸೂರು ಒಡೆಯರ್. ಹೌದು, IISc ಬ್ಯಾಂಗ್ಳೂರ್ ನಿರ್ಮಾಣ ಪಟ್ಟಿದ್ದು ಇಸ್ವಿ 1909 ಮತ್ತು ಇದಕ್ಕೆ ಸಹಾಯ ಮಾಡಿದವರು ಜಮ್ಸೇಡ್ಜಿ ನುಸಿರ್ವಾನ್ಜಿ ಟಾಟಾ ಮತ್ತು ಮೈಸೂರು ಒಡೆಯರ್. ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರು IISc ಬ್ಯಾಂಗ್ಳೂರ್ ಕನ್ಸ್ಟ್ರಕ್ಟ್ ಮಾಡುವಾಗ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಏನು ಹೆಲ್ಪ್ ಅಂದರೆ, ಅವರು ಸುಮಾರು 371 ಎಕರೆಯಷ್ಟು ಭೂಮಿನ IISc ಬ್ಯಾಂಗ್ಳೂರ್ ಅವ್ರಿಗೆ ಕೊಟ್ಟಿದ್ದಾರೆ. ಅಂದರೆ 371 ಎಕರ್ಸ್ ಅಷ್ಟು ಕೊಟ್ಟಿದ್ದಾರೆ ನಿರ್ಮಾಣ ಮಾಡೋಕ್ಕೆ. ಓವರಾಲ್ IISc ಬ್ಯಾಂಗ್ಳೂರ್ ಇರೋದು 400 ಎಕರೆ, ಅಂದರೆ 400 ಎಕರ್ಸ್ ಆಫ್ ಲ್ಯಾಂಡ್. 371 ಎಕರ್ಸ್ ಪ್ಲಸ್ 29 ಎಕರ್ಸ್ ಅಂದರೆ ಮೈಸೂರು ರಾಜರವರು ಕೊಟ್ಟಿರೋ 371 ಎಕರೆ ಜೊತೆಗೆ 29 ಎಕರೆ ಸೇರಿ ವಿಶಾಲವಾಗಿ ಕಟ್ಟಿರೋ ಇನ್ಸ್ಟಿಟ್ಯೂಷನೇ ಈ IISc ಬ್ಯಾಂಗ್ಳೂರ್.
ಓಪನ್ ಡೇ ಯಾಕೆ ಮಾಡ್ತಾರೆ ಅಂದರೆ ಬ್ಯಾಚುಲರ್ ಡಿಗ್ರಿ ಸ್ಟೂಡೆಂಟ್ ಆ್ಯಂಡ್ ಮಾಸ್ಟರ್ ಮಾಡ್ತಿರೋ MTech MSc ರಿಸರ್ಚ್ ಸ್ಟೂಡೆಂಟ್ ಎಲ್ಲರೂ ಮಾಡಿರೋ ಎಕ್ಸ್ಪೆರಿಮೆಂಟ್ಸ್ ಪ್ರಾಜೆಕ್ಟ್ನೆಲ್ಲ ಪಬ್ಲಿಕ್ಗೆ ಡಿಸ್ಪ್ಲೇ ಮಾಡ್ತಾರೆ. ಮತ್ತು ಇಲ್ಲಿ 44+ ಡಿಪಾರ್ಟ್ಮೆಂಟ್ ನಾವು ನೋಡ್ಬೋದು. ಸೊ ಒನ್ ಡೇಯಲ್ಲಿ ಎಲ್ಲ ಕವರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವಿಲ್ಲಿ ಪಾಪ್ಯುಲರ್ ಸೈನ್ಸ್ ಟೀಚರ್ಸ್, ಪೋಸ್ಟರ್ ಪ್ರೆಸೆಂಟೇಷನ್, ಕ್ವಿಸ್ ಕಾಂಟೆಸ್ಟ್ ಎಲ್ಲನೂ ನೋಡ್ಬೋದು. ಆದರೆ ನಾವು ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಇತ್ತು ನೋಡೋಕ್ಕೆ. ಮತ್ತು ಇಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಒಂದೊಂದು ಟಿ ಶರ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಅಂದರೆ ಗ್ರೀನು, ಬ್ಲೂ, ಬ್ಲ್ಯಾಕ್. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಒಬ್ಬರು ಬ್ಲ್ಯಾಕ್ ಹಾಕೊಂಡು ಬ್ಲ್ಯಾಕ್ ಟಿ ಶರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಒಬ್ಬರು ಗ್ರೇ, ಒಬ್ಬರು ಬ್ಲೂ. ಅದು ಅವರ ಡಿಪಾರ್ಟ್ಮೆಂಟ್ಗೆ ಚೂಸ್ ಮಾಡ್ಕೊಂಡಿರೋ ಕಲರ್ ಅದು. ಆ್ಯಂಡ್ ನಾನು ನಿಮಗೆ 28 ಫೆಬ್ರವರಿ ಯಾಕೆ ಸೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೂ IISc ಬ್ಯಾಂಗ್ಳೂರ್ಗೂ ಏನು ಕನೆಕ್ಷನ್ ಅಂದರೆ 28 ಫೆಬ್ರವರಿ ಇಸ್ ಅ ರೀಕಾಲ್ ಆಫ್ ಅಚೀವ್ಮೆಂಟ್ ಆಫ್ CV ರಾಮನ್. CV ರಾಮನ್ ಇಸ್ ನಥಿಂಗ್ ಬಟ್ ಚಂದ್ರಶೇಖರ ವೆಂಕಟರಾಮನ್. ಹೌದು, ಆ ಡೇಟ್ ಫೆಬ್ರವರಿ 28 CV ರಾಮನ್ ಅವರು ಮಾಡಿರೋ ರಾಮನ್ ಎಫೆಕ್ಟ್ ಬಗ್ಗೆ ಹೇಳ್ಕೊಂಡ್ರು. ಅದರಿಂದ 1930ರಲ್ಲಿ ಅಂದರೆ 1930ಯಲ್ಲಿ ಅವರಿಗೆ ನೊಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ಸಿಕ್ತು. ಆ್ಯಂಡ್ ಇನ್ನೊಂದು ಸ್ಪೆಷಲಿಟಿ ಏನು ಅಂದರೆ IISc ಬ್ಯಾಂಗ್ಳೂರ್ದು CV ರಾಮನ್ ಅಂದರೆ ಚಂದ್ರಶೇಖರ್ ವೆಂಕಟರಾಮನ್. ಈ ವಾಸ್ ದ ಫಸ್ಟ್ ಇಂಡಿಯನ್ ಡೈರೆಕ್ಟರ್ ಆಫ್ IISc ಇನ್ಸ್ಟಿಟ್ಯೂಟ್. ಅವರು IISc ಇನ್ಸ್ಟಿಟ್ಯೂಟ್ ಡೈರೆಕ್ಟರ್ ಆಗಿ 1933ರಿಂದ 1937 ಅಂದರೆ 1933 to 1937ವರೆಗೂ ಇನ್ಸ್ಟಿಟ್ಯೂಷನ್ ಡೈರೆಕ್ಟರ್ ಆಗಿದ್ದರು. ಸೊ ಅವ್ರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿದ್ದು IISc ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಷನ್ ಡೈರೆಕ್ಟರ್ ಆಗೋಕ್ಕಿಂತ ಮುಂಚೆ. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್ ಮತ್ತು ಏರೋಸ್ಪೇಸ್ ತುಂಬ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನೋಡಿದ್ವಿ. ಅದೆಲ್ಲ ವೀಡಿಯೋಸ್ನ ನಾನು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಾನು ಫುಲ್ ನಿಮಗೆ ಹಾಕ್ತೀನಿ, ಪೂರಾ ಡೀಟೇಲ್ಸ್ ಅದರಲ್ಲಿದೆ, ನೀವು ನೋಡ್ಬೋದು ಅದರಲ್ಲಿ. ಕೊನೆಗೆಲ್ಲ ಮುಗಿಟ್ಟು ಓವರಾಲ್ 15 ಕಿಲೋಮೀಟರ್ ಬೆಳಗ್ಗೆಯಿಂದ ನಾವು ನಡೆದು ಕಾಲು ನೋವು ಬಂದುಬಿಡ್ತು. ವೆಹಿಕಲ್ ಪ್ರೊವೈಡ್ ಮಾಡಿದ್ದಾರೆ ಇನ್ಸ್ಟಿಟ್ಯೂಟ್ ಅವರು ಮೇನ್ ಗೇಟ್ ಹೋಗೋಕ್ಕೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಮನೆ ಕಡೆ ಹೋದ್ರಿ. I am truly thankful to Jamsetji Tata, the Maharaja of Mysore, and CV Raman for their contribution to this beautiful place and making this day memorable.